ಮಹಿಳೆಯರು ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳದೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ಮೌನವಾಗಿರದೆ ಧ್ವನಿ ಎತ್ತಬೇಕು ಎಂದು ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯಶೋಧ ಬಂಟಗೋಡಿರವರು ಹೇಳಿದರು. ಈ ಶುಭ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಗುರೂಜಿಗೆ ನಮಸ್ಕರಿಸುತ್ತಾ, ಅಧ್ಯಕ್ಷತೆಯನ್ನು ವಹಿಸಿದಂಥ ಮಲ್ಲೇಶ್ ಕರಿಗಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅರುಣ್ ಗೌಡ್ರವರೇ, ಉಪಸ್ಥಿತಿ ಇದ್ದಂಥ ಮಲ್ಲೇಶ್ ಕರಿಗಾರ್ ಅವರೇ, ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀಮತಿ ಶೈಲಾ ಹುದ್ದಾರ್ ಅವರೇ, ಹಾಗೂ ಮುಖ್ಯ ಅತಿಥಿಗಳು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನಾನು ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಆಡಳಿತ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ವ್ಯಾಮೋಹದಿಂದ ಮಕ್ಕಳು ಆತ್ಮಹತ್ಯೆಯಂತಹ ಹಾದಿಯನ್ನು ಹಿಡಿಯುತ್ತಿರುವುದು ದುರಂತವಾಗಿದೆ. ತಾಯಂದಿರು ಈ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು. ಮಹಿಳಾ ನೌಕರರು ಕೇವಲ ಮಹಿಳೆಯರು ಎಂಬ ಕಾರಣಕ್ಕೆ ಅನಗತ್ಯ ಸವಲತ್ತುಗಳನ್ನು ಬಳಸಿಕೊಳ್ಳಬಾರದು. ನಾವು ಕರ್ತವ್ಯದಲ್ಲಿರುವಾಗ ನಮ್ಮನ್ನು ಅಧಿಕಾರಿಗಳೆಂದು ನೋಡಬೇಕೇ ಹೊರತು ಕೇವಲ ಮಹಿಳೆಯರನ್ನಲ್ಲ. ಮಹಿಳೆಯರು ಜೈವಿಕ ಸಮಸ್ಯೆಗಳನ್ನು ಮೆಟ್ಟು ನಿಂತು ಸಾಧನೆಯ ಹಾದಿಯಲ್ಲಿ ಸಾಗಬೇಕು. ಮಹಿಳೆಯರು ಧಾರಾವಾಹಿಗಳನ್ನು ನೋಡುವುದನ್ನು ಬಿಟ್ಟು ಆರೋಗ್ಯ ಹಾಗೂ ಸೃಜನಶೀಲ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿ ಮಾತುಗಳನ್ನು ತಿಳಿಸಿದರು. ನಾವು ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡಲ್ಲ, ಬಿಕಾಸ್ ಟೈಮ್ ಇಲ್ಲ ಅಂತ. ಬೆಳಗ್ಗೆ ಎಲ್ಲರದ್ದು ಮುಗಿಬೇಕು, ನಾನು ಡಬ್ಬಿ ಕಟ್ಕೋಬೇಕು, ಬರಬೇಕು ಅದಂತ. ಏನೇ ಇದ್ದರೂ ನಿಮ್ದು ಯಾವುದಾದ್ರೂ ಹಾಬಿ ಇದ್ದರೆ, ನಾನು ಧಾರಾವಾಹಿಗಳು ಮಾತಾಡಿಬಿಟ್ರೆ ಮತ್ತೆ ಇನ್ನೂ ವೈರಲ್ ಆಗಿಬಿಡುತ್ತೆ. ಏನಾದರೂ ಇದ್ದರೆ, ನಾನು ಅದಕ್ಕೆ ಏನಾದರೂ ಅಂತ ಹೇಳ್ತಾ ಇದ್ದೀನಿ, ಆ ಥರದ್ದು ಏನಾದರೂ ಇದ್ದರೆ, ಮೊಬೈಲ್ ನೋಡೋದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಶಾರ್ಟ್ಸ್ ನೋಡೋದು, ರೀಲ್ಸ್ ನೋಡೋದು, ಸ್ಟೇಟಸ್ ನೋಡೋದ್ರಲ್ಲಿ ತುಂಬ ಟೈಮ್ ಕಳೀತಾ ಇದ್ದರೆ ಅದನ್ನು ಅರ್ಧ ಗಂಟೆ ಕಡಿಮೆ ಮಾಡಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ನಿಮ್ಮ ಹೆಲ್ತ್ ನೋಡ್ಕೊಡಿ. ಭಾಳ ಮುಖ್ಯ. ಫಿಸಿಕಲ್ ಹೆಲ್ತ್ ಎಷ್ಟು ಫಿಟ್ ಇರುತ್ತೆ ಅಷ್ಟೇ ಮೆಂಟಲ್, ಅದೇ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳೋದು. ಸ್ಪೆಷಲಿ ಹೆಣ್ಮಕ್ಳು ತುಂಬ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ, ಸಿಟ್ಟು ಬರ್ತಾ ಇರುತ್ತೆ. ಅದೆಲ್ಲ ನಾವು ಕಂಡುಕೊಂಡು ಇದು ಕೆಲಸದಾಗ ಬಂದಿದ್ದಲ್ಲ, ಅದು ಇದು ಬಯಾಲಜಿಕಲ್ ಇದರಿಂದನೂ ಆಗ್ತಾ ಇರುತ್ತೆ. ಅದರಿಂದ ಹೊರಗೆ ಬರೋಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ AC ವಾಲಿ ಮಹಾರಾಜರು ಮಾತನಾಡಿ, ಭಾರತೀಯ ಮಹಿಳೆಯರು ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ತಮ್ಮ ಸಂಸ್ಕಾರವನ್ನು ಬಿಡದಿರುವುದು ಹೆಮ್ಮೆಯ ವಿಷಯ. ಉದ್ಯೋಗಸ್ಥ ಮಹಿಳೆಯರು ಸಮಾಜದ ಕೆಳ ಹಂತದ ಜನರ ಏಳಿಗೆಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ BEO MB ಅಂಬಿಗೇರ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ ಕರಿಗಾರ, ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಅರುಣ್ ಹುಡದೇಗೌಡರ್, ಶೈಲಜಾ ಹುದ್ದಾರ್, ವಿಜಯ ಪಾಟೀಲ್, ಸರಸ್ವತಿ ಗಜಕೋಶ್, ನಾಗಮ್ಮ ಮಣ್ಣನವರ್, ಗೀತಾಂಜಲಿ ತೆಪ್ಪದ್, ವಿನೋದ ಪಾಟೀಲ್, ಶಬ್ಬೀರ ಮುನಿಯಾರ, ರಮೇಶ್ ಹರಿಜನ್, ಶಾಂತಕುಮಾರ್ ಎತ್ತಿನಹಳ್ಳಿ, ವಿದ್ಯಾ ಕುರ್ಸಾಪುರ್, ಮಂಜುಳಾ ಹೊಳೆಸಿರಿಯಾರ, ಸರೋಜಾ ಹರಿಜನ್, ಅನುರಾಧ ಪಾಟೀಲ್ ಮತ್ತು ಮೇಘನಾ ಸಣ್ಣ ತಿಪ್ಪಗೋಳ, ಮಮತಾ ರಾಮಾಪುರ್ ಸೇರಿದಂತೆ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಇತರರು ಹಾಜರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.